ರಚ್ಚು ರಚ್ಚು ಲೇ ರಚ್ಚು ಏನು ಇವತ್ತು ಗಾಡಿನಾಗ ಬಂದಲ್ಲ ಅವನು ಯಾರ ಜೊತೆ ಗಾಡಿ ಹತ್ಕೊಂಡು ಬಂದೆ? ಅಯ್ಯೋ ಯಾರು ಹೇಳಿದ್ದು ನನ್ನ ಗಾಡಿನಾಗ ಹತ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು? ಇಲ್ವಲ್ಲ, ನನ್ನ ಗಾಡಿನಾಗ ಹತ್ಕೊಂಡು ಬರಲಿಲ್ಲಪ್ಪ. ನಾನು ಬಸ್ಸಾಗೇನೆ ಬಂದಲ್ಲ. ನಾನು ಶ್ರುತಿ ಸ್ನೇಹ ಎಲ್ಲರೂ ಜೊತೆಯಾಗೇನೆ ಬಂದ್ವಲ್ಲ. ನೀನು ಯಾಕೆ ಹಿಂಗೆ ಕೇಳ್ತಾ ಇದೆಯಾ? ಯಾರ ಜೊತೆ ಗಾಡಿಗೆ ಹತ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಇದ್ಯಾಕೆ ನೀನು ಹಿಂಗೆ ಕೇಳ್ತಾ ಇದೆಯಾ? ನಾನು ಬಸ್ಸಾಗೆ ನಾನು ಬಂದಿದ್ದು. ಸುಳ್ಳು ಹೇಳ್ಬೇಡ ರಚ್ಚು. ಯಾವನ ಜೊತೆ ಬಂದೆ ಅಂತ ಪೊಗಳು ನೀನು. ಅದು ಯಾವನ ಜೊತೆ ಬಂದೆ ನೀನು? ಯಾರೇ ಅವನು? ನಾನು ಲವ್ವು ಪ್ರೀತಿ ಅಂತ ಅನ್ಕೊಂಡು ನಾನು ಓಡ್ ಬರಲ್ಲ ಅಂದ್ರೂ ನನ್ನ ಮಾನ ಮರ್ಯಾದೆಗಳಿಗಿಲ್ಲ. ಓಡೋಗೋಣ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ನನಗೋಸ್ಕರ ಓಡಿಸ್ಕೊಂಡು ಕರ್ಕೊಂಡೋದೆ. ನೀನು ಭವಿಷ್ಯ ಹಾಳಾಗೋಗ್ಬಾರ್ದು ಅಂತ ಹೇಳ್ಬಿಟ್ಟು, ನೀನು ಚೆನ್ನಾಗಿ ಓದಬೇಕು ಅಂತ ಹೇಳ್ಬಿಟ್ಟು ನಾನು ನಿನ್ನ ಕೂಲಿನಲ್ಲಿ ಮಾಡ್ಕೊಂಡು ನೀನು ಕಾಲೇಜಿಗೆ ಕಳಿಸ್ತಾ ಇದ್ದೀನಿ. ನೀನು ಯಾವತ್ತೂ ನಿನಗೇನು ಕಮ್ಮಿ ಆಗಬಾರ್ದು ಅಂತ ಒಂದೊತ್ತು ತಿನ್ಕೊಂಡು ನೀನು 3 ಹೊತ್ತು ಕೂಳು ಆಗ್ತಾ ಇದ್ದೀನಿ. ಅದು ನೆನ್ಪಿಟ್ಕೊ. ನೋಡು, ಯಾವನ ಜೊತೆ ಹೋಗ್ತಾ ಇದೆಯಾ ಏನು ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಯಾರೇ ಅವನು? ದಿನ ಪಿಕ್ಚರ್ಗೆ ಹೋಗ್ತೀಯಂತೆ ಅವನ ಜೊತೆ? ಹಾಂ ನೋಡೆ, ಗಂಡಸು ಯಾವತ್ತಿದ್ರು ಗಂಡಸೇನೆ. ಸಿಟ್ಟು ಬಂತು ಅಂದರೆ ಯಾವಳು ಎಂಟಿ ಇಲ್ಲ ಲವ್ವರು ಯಾವನ ಜೊತೆ ಹೋಗ್ತಾ ಇದ್ರು ಅಂತಂದರೆ ಯಾವನು ಸುಮ್ಮನಿರಲ್ಲ. ಎಂತ ಬಾಯಿ ಬರ್ತದೆ ನೋಡಿ, ಎಂತನೂ ಸುಮ್ಮನೆ ಇರೋಕ್ಕಿಲ್ಲ. ಅಂಥದ್ರಾಗ ನೀನು ಹೋಗೋದನ್ನು ಕಿವ್ಯಾರೆ ಕೇಳ್ಕೊಂಡು ನಾನು ಬಾಯಿ ಮುಚ್ಕೊಂಡು ಅದು ಹೆಂಗೆ ಇರಲಿ? ನಾನು ಏನು ಹೇಳ್ತಿದ್ಯಾ ನೀನು? ನಾನು ಯಾವನ ಜೊತೆ ಪಿಕ್ಚರ್ಗೆ ಹೋಗ್ತಾ ಇದ್ದೀನ? ನೀನೇನಾದರೂ ಬಂದು ನೋಡ್ಬಿಟ್ಟಿದ್ದೀನಿ ನಾನು ಪಿಕ್ಚರ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ? ಅವಳು ಯಾವಳ ಹೇಳಿದ್ಲು ಅಂತ ಹೇಳ್ಬಿಟ್ಟು ಯಾವಳ ಮಾತನ್ನು ಬಂದ್ಬಿಟ್ಟು ನೀನು ಕೇಳ್ತಾ ಇದೆಯಾ? ನೀನು ಮೊದಲ ಥರ ಸ್ವಲ್ಪನೂ ಇಲ್ಲ, ಎಲ್ಲ ಬದಲಾಗೋಗ್ಬಿಟ್ಟಿದ್ಯಾ ನೀನಂತೂ. ನನ್ನೇ ಯಾವನ ಜೊತೆ ಹೋದೆ ಯಾವನ ಜೊತೆ ಬಂದೆ ಅಂತ ಹೇಳ್ಬಿಟ್ಟು ನನಗೇನೆ ಇದು ಮಾಡ್ತಾ ಇದೆಯಾ ನೀನು? ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಾನು. ನನ್ನ ಬಸ್ಸಾಗಿ ಬಂದ್ರು ಗಾಡಿಗೆ ಬಂದೆ ಹಂಗೆ ಹಿಂಗೆ ಅಂತೆಲ್ಲ ನಾನು ಸುಳ್ಳು ಹೇಳ್ತೀಯಾ? ಏಯ್, ಪೊದ್ದು ಅಕ್ಕನ ಮಗಳು ಯಾವತ್ತು ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತೇ. ಬೇರೆ ಯಾವಳನ್ನ ಬಂದ್ಬಿಟ್ಟು ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ. ಪೊದ್ದು ಅಕ್ಕನ ಮಗಳು ಇನ್ನೂ ಚಿಕ್ಕ ಹುಡುಗಿ, ಅವಳ ಬಾಯಿಗಿಂತ ಸುಳ್ಳುಗಳು ಬರಲ್ಲ. ಏನು ನಡೀತದೋ ಅದನ್ನು ಮಾತ್ರ ಹೇಳ್ತಾಳೆ. ಅದು ನಿನಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಅವಳಿರೋದನ್ನ ಇದ್ದಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಅವಳೇ ಬಂದು ಹೇಳಿದ್ದು ನನಗೆ. ನೀನು ಗಾಡಿನಾಗ ಬಂದೆ ಯಾವನ ಜೊತೆನೋ ಅಂತ ಹೇಳ್ಬಿಟ್ಟು ಗಾಡಿನಾಗ ಬಂದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸುಳ್ಳು ಹೇಳಕ್ಕೆ ಬರಬೇಡ ಇನ್ನು. ಹಾಂ, ನನ್ನ ಹತ್ರನೇ ಸುಳ್ಳು ಹೇಳಕ್ಕೆ ಬರ್ತೀಯೇನೆ? ಹೋ, ಅವಳು ಹೇಳಿದ್ಲಾ? ಹ್ಞೂ, ನಾನು ಬಂದೆ. ಏನಿವಾಗ? ಹೌದು, ನನ್ನ ಫ್ರೆಂಡ್ ಅವನು. ನನ್ನ ಫ್ರೆಂಡ್ ಜೊತೆನೇ ಗಾಡಿನಾಗ ಬಂದೆ. ಏನಿವಾಗ? ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ಗಾಡಿನಾಗೂ ಬರಬಾರ್ದಾ? ಗಾಡಿನಾಗ ಬರಬಾರ್ದು ಅಂತ ಹೇಳ್ತಿಲ್ಲ. ಅವನ ಜೊತೆ ಏನೇ 24 ಗಂಟೆ ಪಿಕ್ಚರು ಅದು ಇದು ಅಂತ ಹೇಳ್ಬಿಟ್ಟು ನೀನು ಓಡಾಡೋದು. ನಾನು ನಿನ್ನ ಕಾಲೇಜಿಗೆ ಕಳಿಸ್ತಾ ಇರೋದು ಓದಿ ಉದ್ದಾರ ಆಗಲಿ ಅಂತ ಅಷ್ಟೇನೆ. ಅಷ್ಟು ಬಿಟ್ಬಿಟ್ಟು ಕಣ್ಕೊಂಡಿರೋದೆಲ್ಲ ಪಿಕ್ಚರ್ಗೆ ಹೋಗ್ತೀಯಾ, ಕಣ್ಕೊಂಡಿರೋದೆಲ್ಲ ಹೋಟೆಲ್ಗೆ ಹೋಗ್ತೀಯಾ ಅಂತಂದರೆ ಅದಕ್ಕೋಸ್ಕರ ನಾನು ನಿನಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಹಲ್ಲು ಕಳಿಸೋ ಅವಶ್ಯಕತೆನೇ ಇಲ್ವಲ್ಲ. ಮನೆಗೆ ಬಿದ್ದಿರ್ಬೋದಲ್ಲ. ನಾಳೆಯಿಂದ ಮನೆಗೆ ಬಿದ್ದಿರು. ಯಾವ ಕಾಲೇಜು ಬೇಡ, ಏನೂ ಬೇಡ, ಯಾವ ಕಾಲೇಜಿಗೂ ಕಳಿಸಲ್ಲ. ಮನೆಗೆ ಬಿದ್ದಿರೋದು ಕಲ್ತ್ಕ ಅಷ್ಟೇನೆ. ಏನು? ನನ್ನೇನೆ ಮನೆಗೆ ಬಿದ್ದಿರು ಅಂತ ಹೇಳ್ತಾ ಇದೆಯಾ? ನಾನು ಯಾಕೆ ಮನೆಗೆ ಬಿದ್ದಿರಬೇಕು? ನಾನು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಹೋಗ್ತೀನಿ ಅಷ್ಟೇನೆ. ಏನು ನನ್ನ ಮೇಲೆ ಯಾವತ್ತು ಆಗ್ತಾ ಇದೆಯಾ? ನಾನು ಯಾವನ ಜೊತೆ ಗಾಡಿನಾಗ ಬಂದೆ ಅಂತ ಹೇಳ್ಬಿಟ್ಟು ನೀನು ಇಷ್ಟೊಂದು ಹುರ್ಕೋಬೇಕಾದ್ರೆ, ಥೂ, ನಿನ್ನ ಮಕ್ಕಿಷ್ಟು ನನ್ನನ್ನು ಮದುವೆ ಮಾಡ್ಕೊಂಡು ಯಾರವಳು ನಿಮ್ಮ ಮಾವನ ಮಗಳು ಮಹಾ ಜೊತೆ ಥೂ ಚಕ್ಕಂದ ಆಡ್ತಾ ಇದೆಯಲ್ಲ, ನನ್ನನ್ನು ಕಟ್ಕೊಂಡು ಅವಳು ನಿಕ್ಕೊಂಡಿದ್ಯಲ್ಲ, ಇದಕ್ಕೆ ನಾನೇನಂತ ಹೇಳ್ಬೇಕು? ಯಪ್ಪ, ನನಗೆ ಹೊಡಿತೀನೋ? ಆ ಮನೆಯಾಳಿ ಹೆಸರು ಹೇಳಿದ ತಕ್ಷಣ ನನ್ನೇ ಹೊಡಿತೀನೋ ನೀನು? ರಚ್ಚು, ನಾಲ್ಗೆ ಬಿಗಿಡ್ದು ಮಾತಾಡ್ಕ. ನೋಡು, ಮಹಾ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸುಮ್ಮನೆ ಇರಲ್ಲ. ಪಾಪ ಅವಳು ಎಷ್ಟು ಒಳ್ಳೆಯವಳು. ಓಹೋ, ಆ ಮಹಾ ಆದ್ರೆ ನೀನು ತುಂಬ ಒಳ್ಳೆಯವಳು. ಅರೆ, ನನ್ನ ಫ್ರೆಂಡ್ ಆದ್ರೆ ತುಂಬ ನನ್ನ ಫ್ರೆಂಡ್ ತುಂಬ ಕೆಟ್ಟವನಲ್ವಾ? ಅವಳು ನಮ್ಮ ಮಾವನ ಮಗಳು. ಅವಳನ್ನ ಚಿಕ್ಕ ಹುಡುಗಿಂದ ನಾನು ನೋಡಿದ್ದೀನಿ. ಅವಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಅವ್ನು ಯಾರು ಅಂತ ಇನ್ನೂ ವಾರ ಆಗಿಲ್ಲ ಕಾಲೇಜ್ಗೆ ಹೋಗ್ಬಿಟ್ಟು ಅದು ಹೆಂಗೆ ಗೊತ್ತು ನಿಂಗೆ? ಮಹಾ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರು ರಚ್ಚು ಸಾಯಿಸ್ಬಿಡ್ತೀನಿ ಅಷ್ಟೇನೆ. ನಾನು ಮಾತಾಡ್ತೀನಿ. ಅವಳು ಸರಿ ಇಲ್ಲ, ಅವಳು 420. ನಂದು ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಅಮ್ಮಂಗೆ ನಾನು ಒಬ್ಬಳೇ ಮಗಳು ಅಂತ ಹೇಳ್ಬಿಟ್ಟು ಆಸ್ತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ನೀನು ನನ್ನ ಸುಮ್ಮನೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಇಟ್ಕೊಂಡಿದ್ಯಾ. ನನ್ನ ನೀನು ಮದುವೆನೂ ಮಾಡ್ಕೊಂಡಿಲ್ಲ, ಸುಮ್ಮನೆ ಕರ್ಕೊಂಬಂದು ಇಟ್ಕೊಂಡಿದ್ಯಾ. ಆಮೇಲೆ ಹೆಂಗಿದ್ರು ಮಹಾ ನಿಮ್ಮ ಮಾವನ ಮಗಳು ಅವಳಲ್ಲ, ಅವಳನ್ನ ನಿಧಾನಕ್ಕೆ ಅವಳನ್ನೇ ಕಟ್ಕೊಬಿಡೋಣ, ನೆಮ್ಮದಿ ಅವಳ ಜೊತೆ ಸಂಸಾರ ಮಾಡ್ಕೊಂಡಿರೋಣ. ಇವಳು ಸುಮ್ಮನೆ ಆಸ್ತಿ ಪಾಸ್ತಿ ಇತ್ತಲ್ಲ, ಇವಳು ಮೊದಲನೇ ಹೆಂಡತಿ ಆ ಥರ ಇರಲಿ, ಮಹಾನ ಎಣ್ಣೆ ಹೆಂಡತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗಿಂದ ಅವಳಿಗೆ ನೈಸ್ ಮಾಡಿ ಬೆಣ್ಣೆ ಹಚ್ಚಿ ಎಲ್ಲ ಮಾಡಿ ಅವಳನ್ನ ಇಟ್ಕೊಂಡಿದ್ಯಾ. ನಾನು ಇದನ್ನೇ ಮಾಡ್ಕೊಂಡು ಮಾತಾಡ್ತೀನಿ. ಅವಳ ಜೊತೆ ನಿನ್ನ ಸಂಬಂಧ ಐತೆ. ಅವಳನ್ನ ನೀನು ಇಟ್ಕೊಂಡಿದ್ಯಾ ಅಂದರೆ ಇಟ್ಕೊಂಡಿದ್ಯಾ. ಅವಳ ಜೊತೆ ನೀನು ಚಕ್ಕಂದ ಆಡ್ತಾ ಇದೆಯಾ. ಅವಳ ಜೊತೆ ನೀನು ಊರೂರು ತಿರುಗ್ತಿದ್ಯಾ. ಅವಳ ಜೊತೆ ಎಲ್ಲ ದಾರಿನಾಗು ಬೀದಿನಾಗು ಕಿಸ್ಕೊಂಡು ಮಾತಾಡ್ತಾ ಇದೆಯಾ. ನಾನು ಯಾವನ ಜೊತೆನೋ ಫಿಲಮ್ಗೆ ಹೋಗೋದು ತಪ್ಪು ಆದರೆ ನೀನು ಈ ಮಹಾ ಜೊತೆ ಚಕ್ಕಂದ ಆಡ್ತಿರೋದ್ರೂ ದೊಡ್ಡ ತಪ್ಪು. ನೀನೇ ದೊಡ್ಡ ತಪ್ಪು ಮಾಡ್ತಾ ಇರೋದು, ನಾನಲ್ಲ. ನನ್ನೇ ಹೊಡಿತೀಯ ನೀನು? ಅವಳು ಯಾವಳ ಕಿತ್ತೋಗಿರೋಳಿಗೋಸ್ಕರ ನನ್ನೇ ಹೊಡಿತೀಯ ನೀನು? ನನಗೆ ಗೊತ್ತು ನನ್ನನ್ನು ಕಡೆ ನಿನಗಾಗಲ್ಲ ಅಂತ ನನಗೆ ಗೊತ್ತು. ನೋಡು, ನೀನು ನನ್ನ ಬಡಿಯೋಕ್ಕೆ ಯಾವುದೇ ಅಧಿಕಾರ ನಿನಗಿಲ್ಲ. ನನ್ನ ಮುಟ್ಟ ಅಧಿಕಾರನೂ ನಿನಗಿಲ್ಲ. ನೀನು ನನಗೆ ತಾಳಿನೂ ಕಟ್ಟಿಲ್ಲ, ಏನೂ ಕಟ್ಟಿಲ್ಲ. ನೀನು ಮೊದಲು ತುಂಬಾ ಒಳ್ಳೆಯವನಾಗಿದ್ದೆ, ಆದರೆ ಇವಾಗ ತುಂಬಾ ಕೆಟ್ಟವನಾಗೋಗ್ಬಿಟ್ಟಿದ್ಯಾ ನೀನು. ತುಂಬ ಕೆಟ್ಟವನಾಗೋಗ್ಬಿಟ್ಟಿದ್ಯಾ ನೀನು. ಸರಿ ಇಲ್ಲ ನೀನು. ನಿನ್ನ ಜೊತೆ ಬಂದುಬಿಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು.
ನೀನಲ್ವೇ ತಪ್ಪು ಮಾಡಿದ್ದು. ನಿನ್ನಂತೋಳ ಜೊತೆ ಬಂದ್ಬಿಟ್ಟು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನೆಲ್ಲ ತಪ್ಪು ಮಾಡಿದ್ದು. ಇಂಥ ಕಿತ್ತೋಗಿರೋಳು ಅಂತ ಗೊತ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ನೀನು ಲವ್ ಮಾಡ್ತಾ ಇರಲಿಲ್ಲ. ಅವಾಗ ಏನು ಗೊತ್ತಾಗಲ್ವೇನೋ ನಂಗೆ ಮಳ್ಮಳ್ಳಿ ಥರ ಡೀಸೆಂಟಾಗಿ ತಲೆ ತಗ್ಗಿಸ್ಕೊಂಡು ಓಡ್ತಿದ್ದೆ, ತಲೆ ತಗ್ಗಿಸ್ಕೊಂಡು ಬರ್ತಾ ಇದ್ದೆ. ಊರ ಕಾಲೇಜ್ಗೆ ಹೋಗೋ ತನಕ ಎಲ್ಲ ಚೆನ್ನಾಗೇ ಇತ್ತು. ಈಗ ಡಿಗ್ರಿಗೆ ಹೋಗ್ಬೇಕು ಶುರು ಮಾಡಿದ್ಮೇಲೆ ದೊಡ್ಡ ಕಾಲೇಜು ತಲೆಯೆಲ್ಲ ಗಿರ 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 ಅಂತ ತಿರುಗ್ತಾ ಇತ್ತಲ್ವ ನಿನಗೆ. ಏನೋ ಒಳ್ಳೆ ಹುಡುಗಿ ನನ್ನ ಇಷ್ಟಪಡ್ತಾವಳೆ ಅಂತ ಅಷ್ಟು ಇಷ್ಟಪಟ್ಟೆ ನಿನ್ನ. ಕೊನೆ ಕೊಟ್ಟಲ್ಲ ಕೈ ಚಿಪ್ಪ. ಹೂನೆ ಹೂನೆ ಏನೇ ಮಾಡ್ತೀಯಾ? ಹೂನೆ ನನ್ನ ಮಹಾನ್ ಇಷ್ಟಪಡ್ತಾ ಇದ್ದೀನಿ. ಏನೇ ಮಾಡ್ತೀನಿ ನೀನು? ಏನೇ ಮಾಡ್ತೀಯಾ? ಇಕ್ಕೊಂಡಿದ್ಯಾ ಪಕ್ಕೊಂಡಿದ್ಯಾ ಅಂತ ಮಾತಾಡಿದೆ ಅಂದರೆ ದೌಡೆಗಿರೋ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ ಸುಮ್ಮನೆ. ಅಂದರೆ ನೀನು ಆ ಬೈಕಾಗ ಹೋಗಿ ಓಡಾಡೋ ಹುಡುಗನ್ನ ನೀನು ಲವ್ ಮಾಡ್ತಾ ಇದೀಯಾ? ಹ್ಞೂ ಹಂಗೆ ಅನ್ಕ ನಾನು ಲವ್ ಮಾಡ್ತಾ ಇದ್ದೀನಿ. ಇವಾಗ ಏನಿವಾಗ? ನೀನು ಇಂಥ ಕ್ಯಾರೆಕ್ಟ್ರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಗೊತ್ತು ಬಿಡೆ. ನೀನು ಬಂಡವಾಳ ಎಲ್ಲ ಚೆನ್ನಾಗಿ ಗೊತ್ತಾಯ್ತು. ನಿಮ್ಮಮ್ಮ ಯಾಕೆ ನೀನು ಫೋನು ಕೊಡ್ತಿದ್ದಂಗೆ ಬಡದು ಇಟ್ಕೊಳ್ಳೋದು, ನಿನ್ನ ಎಲ್ಗೂ ಈಚೆ ಕಡೆಗೂ ಯಾಕೆ ಕಳಿಸ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಈಗ ಚೆನ್ನಾಗಿ ಗೊತ್ತಾಯ್ತು. ಎಂಥ 420 ಆಟ ಆಡ್ತೀಯಾ ಅಂತೇಳ್ಬಿಟ್ಟು ನಿಮ್ಮ ಅಮ್ಮಂಗೂ ಮೊದಲೇ ಗೊತ್ತಿತ್ತು ಅಂತ ಅನ್ನಿಸ್ತೈತೆ ನಿನ್ನ ನಾಯಿ ಬುದ್ಧಿ ಎಲ್ಲನೂ ಅಲ್ವಾ. ಅದಕ್ಕೇನೆ ನಿಮ್ಮ ಅಮ್ಮನೂ ನಿನ್ನ ಮನೆಗೆ ಈಚೆ ಕಡೆಗೆ ಸಹ ಕಳಿಸ್ತಾ ಇರಲಿಲ್ಲ. ಏನೋ ಬಿಡು, ತಪ್ಪು ಮಾಡಿಬಿಟ್ಟೆ ಜೀವನದಾಗೆ, ತಪ್ಪು ಮಾಡಿಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಯಾವನ ಜೊತೆ ನಾನು ಓಡಾಡ್ಕ ಏನಾದರೂ ಮಾಡ್ಕ, ನಾನು ನೀನು ಯಾವತ್ತೂ ನೀನು ಏನು ಎತ್ತ ಅಂತಲೂ ಕೇಳಲ್ಲ. ಎಲ್ಲನ ಆಳ್ಬಿದ್ದೋಗು, ನನಗೂ ಸಾಕಾಗೋಗ್ಬಿಟ್ಟೈತೆ. ಥೂ, ನಿನ್ನ ಯೋಗ್ಯತೆಗೆ 10 ರೂಪಾಯಿ ಕೊಡ್ಸೋ ಯೋಗ್ಯತೆ ನಿನ್ಗಂತೂ ಇಲ್ಲ, ಏನೂ ಇಲ್ಲ. ಹೊಡಿಯಕ್ಕೆ ಮಾತ್ರ ಗಂಡಸು ಅಂತ ಹೊಡಿಯಕ್ಕೆ ಬತ್ತೀಯಾ? ಗಂಡಸು ಅಂತ ಹೊಡಿಯಕ್ಕೆ ಬಂದವನಿಗೆ ನಾನು ಕೇಳಿದ್ದೆಲ್ಲ ಕೊಡ್ಸೋ ಕೆಪಾಸಿಟಿ ಇರಬೇಕು. ಒಂದು ದಿನಕ್ಕನ ಪಿಕ್ಚರ್ ಕರ್ಕೊಂಡು ಹೋಗಿದ್ಯಾ? ಒಂದು ದಿನಕ್ಕನ ನನ್ನ ಐಸ್ ಕ್ರೀಮ್ ಕೊಡ್ಸಿದ್ಯಾ? ಒಂದು ದಿನಕ್ಕಾದ್ರೆ ನನ್ನ ಜೊತೆ ನೀನು ಖುಷಿಯಾಗಿ ಮಾತಾಡಿದ್ಯಾ? ಇಲ್ಲ. ಯಾವಾಗ 3 ಹೊತ್ತು ಅದು ಯಾವುದೋ ಡೆಲಿವರಿ ಬಾಯ್ ಕೆಲಸನಂತೆ, 13,000 ರೂಪಾಯಿ ಸಂಬಳನಂತೆ. ಅದರಾಗಿಂದ ಪರ 13,000 ರೂಪಾಯಿನಾಗೆ ನಾನು ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ ನಿನಗೆ. ಆದರೆ ನನ್ನ ಮೇಲೆ ಏನೇ ಕೈ ಎತ್ಬಿಟ್ಟು ನನ್ನೇನೇ ಹೊಡೆಯೋಷ್ಟು ಧೈರ್ಯ ಬಂದ್ಬಿಟ್ಟೈತಲ್ವ ನಿನಗೆ? ಹಾಂ, ಯಾಕಂದರೆ ನಾನೇ ನಿನ್ನ ಹೆಂಡ್ತಿಯಲ್ಲಲ್ವ ಬಿಟ್ಟು ಬಿದ್ದಿದ್ದೀನಲ್ಲ, ಹೋದ್ರೆ ಹೋಗ್ಲಿ ಬಿಡು ಹಾಗೆ ಹಿಂಗೆ ಅನ್ನಂಗಲ್ವಾ. ನಾನೇನು ಇರ್ತೀನಿ ಅಂತ ಅನ್ಕಂಡ ನಿನಗಿನ್ನ ಸಂದಕ್ಕೆ ಬೆಳೆದು ತೋರಿಸ್ತೀನಿ, ನೋಡ್ತಾ ಇರೋ. ನೋಡು, ಕೊನೇ ಚಾನ್ಸ್ ಕೊಡ್ತಾ ಇದ್ದೀನಿ ನಿನಗೆ ರಚ್ಚು. ಕೊನೆ ಅಂದರೆ ಕೊನೇ ಚಾನ್ಸ್ ಕೊಡ್ತಾ ಇದ್ದೀನಿ ನೋಡು. ಎಲ್ಲ ಬಿಟ್ಬಿಟ್ಟು ಮರ್ಯಾದೆಗಿರ್ತೀಯಾ ಇರು ಸುಮ್ಮನೆ. ಕಾಲೇಜ್ಗೆ ಕಳಿಸ್ತೀನಿ, ಎಲ್ಲ ಕಡೆ ಕಳಿಸ್ತೀನಿ. ನಿನಗೇನು ಇವತ್ತು ಕಷ್ಟ ಇರ್ಬೋದು, ನಾನು ಕರೆಸ್ಪಾಂಡೆನ್ಸಾಗಿ ಕಟ್ಟಿದ್ದೀನಿ ಎಕ್ಸಾಮ್ನ. ನಾನು ಪಾಸ್ ಮಾಡಿಕೊಂಡು ಒಳ್ಳೆ ಪೊಸಿಷನ್ಗೆ ಹೋಗಿ ನಾನು ನೀನು ಚೆನ್ನಾಗಿ ನೋಡ್ಕೊತೀನಿ. ಇವತ್ತಿನ ಜೀವನ ನೀನು ಯೋಚನೆ ಮಾಡಬೇಡ. ಇನ್ನೊಂದು 3 ವರ್ಷ ನಟ್ಟೊತ್ತಿಗೆ ನಾನು ನೀನು ಎಲ್ಲೋ ಇರ್ತೀವಿ. ಹಳ್ಳಿ ಜನ ಎಲ್ಲನೂ ಬಾಯಿ ಮೇಲೆ ಬೆರಳು ಇಟ್ಕೊಂಡು ನೋಡ್ತಾರೆ ನಮ್ಮ ಜೀವನ ಏನು ಅಂತ ಹೇಳ್ಬಿಟ್ಟು. ನೋಡು, ಸುಮ್ಮನೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಆಗಿದ್ದೆಲ್ಲ ಆಗೋಯ್ತು, ಇನ್ನೊಂದ್ಸಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಒಂದು ಜೊತೆ ಓಡಾಡಬೇಡ ಅಷ್ಟೇನೆ. ಯಾವ ಗಂಡಸೂ ಇಷ್ಟೊಂದು ಕ್ಷಮೆ ಕೊಡಲ್ಲ. ನಾನು ನಿನಗೆ ಕ್ಷಮಿಸಿ ಆಯ್ತು ಬಿಡು ಅಂತ ಬಿಡ್ತಾ ಇದ್ದೀನಿ ನೋಡು. ಸುಮ್ಮನೆ ಇದ್ಬಿಡು ಅಷ್ಟೇನೆ. ನನ್ನೇ ಹೊಡೆದು ನನ್ನೇ ಕೆನ್ನೆಗೆ ಬಾರಿಸಿ ನಿಮ್ಮ ಅತ್ತೆ ಮಗಳಿಗೋಸ್ಕರ ಮಾವನ ಮಗಳಿಗೋಸ್ಕರ ನನ್ನೇ ಬಾರಿಸಿ ಎಲ್ಲ ಮಾಡಿ ಇವಾಗ ನೈಸ್ ಮಾಡ್ತಾ ಇದೆಯಾ? ನಮ್ಮಮ್ಮನ ಆಸ್ತಿ ಸಿಗ್ತದೆ ಅಂತೇಳ್ಬಿಟ್ಟು ಆಸ್ತಿ ದುರಾಸೆಗೆ ನೀನು ನಿಮ್ಮಮ್ಮ ಸೇರ್ಕೊಂಡು ನಾಟಕ ಮಾಡ್ತಿರೋದು ಅಂತ ನಮ್ಮಮ್ಮ 100 ಸಲ ಹೇಳ್ತು. ನಾನೇ ಕೇಳಲಿಲ್ಲ. ಅಯ್ಯೋ ಅಲ್ಲ ಅಚ್ಚು ಅಂತನಲ್ಲ ಅಂತೇಳ್ಬಿಟ್ಟು ನಿನ್ನ ಪರನೇ ಮಾತಾಡಿದೆ, ನಿನ್ನ ಜೊತೆನೇ ಇದ್ದೆ. ಆದರೆ ನೀನು ಮಾಡಿದ್ದೆಲ್ಲನೂ ಎಂಥ ಕೆಲಸ? ನಾನು ನೋಡಿ ಅಂಥ ಕೆಲಸ. ನಾನು ಯಾವನ ಜೊತೆನೋ ಬಂದರೆ ಅದು ನಿನಗೆ ತಪ್ಪು. ಆದರೆ ನೀನು ನಿಮ್ಮ ಮಾವನ ಮಗಳ ಜೊತೆ ಚಕ್ಕಂದಾಡಿದ್ರೆ ಅದಂತೂ ತಪ್ಪೇ ಅಲ್ಲ, ಅದೆಲ್ಲ ಒಳ್ಳೇದೇ. ನಾನು ಮಾಡೋದು ಮಾತ್ರ ತಪ್ಪು ನಿಂಗೆ. ರಚ್ಚು, ಇನ್ನೊಂದ್ಸಲ ಮಹಾ ಬಗ್ಗೆ ಮಾತಾಡ್ಬೇಡ. ಅವಳು ದೇವತೆ ಇದ್ದಂಗೆ ನೋಡು. ನಮ್ಮ ಮಾವನ ಮಗಳ ಬಗ್ಗೆ ಮಾತಾಡ್ಬೇಡ, ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ನಾಳೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಾಗಿರೋ ಹುಡುಗಿ ಬಗ್ಗೆ ನೀನು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ತಿರ್ಗಳು ಯಾರು ಮದುವೆ ಮಾಡ್ಕೊಳ್ಳಲ್ಲ. ಸುಮ್ಮನೆ ಇದ್ಬಿಡು, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನಂಗೆ ರೇಗಿಸ್ಬೇಡ, ಅವಳ ಕ್ಯಾರೆಕ್ಟ್ರು ಕೆಡಿಸ್ಬೇಡ ಅಷ್ಟೇನೆ. ತಿರುಗಿ ಮತ್ತೆ ಯಾರು ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನನ್ನಿಂದ ಅವಳ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರು ಅಂತ ಹೇಳಿದ್ನಲ್ಲ. ಸುಮ್ಮನೆ ಎಲ್ಲ ಬಿಟ್ಬಿಟ್ಟು ಬಾಯಿ ಮುಚ್ಕೊಂಡು ಮನೆ ಕೆಲಸ ಏನು ಬೇಕೋ ಅದನ್ನ ನೋಡ್ಕೋವಾಗ ಮನೆ ಒಳಗಡೆ ಹೋಗಿ. ಅಷ್ಟು ಬಿಟ್ಟು ನೀನು ಜಾಸ್ತಿ ಅವತಾರ ಆಡೋಕ್ಕೆ ಮಾತ್ರ ಬರಬೇಡ. ಅವಳ ಬಗ್ಗೆ ಮಾತಾಡಬೇಡ. ನನ್ನೇ ಹೊಡಿತೀಯಾ? ನನ್ನೇನೆ ಯಾವನ ಜೊತೆ ಓಡಾಡ್ತೀಯ ಅಂತ ಕೇಳ್ತೀಯಾ? ನಿನಗಿನ್ನ ನಮ್ಮಮ್ಮನೇ ಎಷ್ಟೋ ವಾಸಿಯಾಗಿತ್ತು. ನಮ್ಮಮ್ಮನ ಮನೆಗಿದ್ದಾಗ ಖುಷಿಯಾಗಿ ಸಂತೋಷವಾಗಿ ಹೆಂಗೋ ಆರಾಮಾಗಿದ್ದೆ. ಆದರೆ ನೀನು ಕಟ್ಕೊಬಿಟ್ಟು ತೆಪ್ಪು ಮಾಡಿಬಿಟ್ಟೆ. ನಾನು ತೆಪ್ಪು ಮಾಡಿಬಿಟ್ಟೆ, ದೊಡ್ಡ ತೆಪ್ಪು ಮಾಡಿಬಿಟ್ಟೆ. 10 ರೂಪಾಯಿ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲ ಲೋಪರ್ ನನ್ನ ಮಗ ಇವನು. ನನ್ನೇ ಹಿಡ್ಕೊಂಡು ಹೊಡಿತಾನೆ. ಇವನು ಮಾತ್ರ ಅವ್ರ ಮಾವನ ಮಗಳ ಜೊತೆ ಓಡಾಡ್ಬೋದು, ನಾನು ಮಾತ್ರ ನನ್ನ ಫ್ರೆಂಡ್ಸ್ ಜೊತೆ ಓಡಾಡಂಗೆ ಇಲ್ಲ. ಇವನಿಗೊಂದಿನ ಪಿಕ್ಚರ್ ಕರ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಇಲ್ಲ. ಆದರೆ ಪಿಕ್ಚರ್ಗೆ ಹೋದ್ರೆ ಮಾತ್ರ ಕೇಳ್ತಾನೆ ಯಾಕೆ ಅಂತ ಹೇಳ್ಬಿಟ್ಟು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅವನಿಗೆ.